ನಟರಾಜ್ ಗೌಡ್ರೆ, ಅಖಿಲೇಶ್ ಯಾದವ್ ಅವರು ನೇರವಾಗಿ ಹೇಳ್ತಾರೆ ಕಾಂಗ್ರೆಸ್ಸೇ ಇದಕ್ಕೆ ಕಾರಣ, ಅಧಿಪತ್ಯ ಪ್ರಾಬಲ್ಯವನ್ನು ಮೆರೆಯೋಕೆ ಕಾಂಗ್ರೆಸ್ ಮುಂದಾಗ್ತಿದೆ, ಎಲ್ಲ ಪೋಸ್ಟ್ಗಳು ನೀವು ಹೇಳ್ದಂಗೆ ಕೇಳ್ಕೊಳ್ಬೇಕು, ಅದಕ್ಕೋಸ್ಕರ ಎಲ್ಲ ಪಕ್ಷಗಳು ಆಚೆ ಹೋಗ್ತಾ ಇದೆ ಅಂತ. ನೋಡಿ, ಕಾಂಗ್ರೆಸ್ಗೆ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿ ಅಂತ TMC ಮತ್ತು ಆಪ್ ಹೇಳ್ದಾಗಲೂ ಕೂಡ ನಾವು ಹೇಳಿದ್ವಿ ಚುನಾವಣೆ ಮುಗಿದ ಮೇಲೆ ಅದು ಚರ್ಚೆಗಳು ಮಾಡೋಣ. ಯಾಕಂದರೆ ನಮಗೆ ಅಧಿಪತ್ಯ ಸಾಗಿಸ್ಬೇಕಂತ ಆ ಥರ ಉದ್ದೇಶ ಇದಿಲ್ಲ. ಸಂಚಾಲಕರು ಯಾರಾಗ್ತಾರೆ ಅಂದಾಗ ಯಾರು ಮೊದಲು ನೀವೇ ಚರ್ಚೆ ಮಾಡಿ ಯಾರಾಗಬೇಕು ಅಂತ ಹೇಳಿದಾಗ ಎಲ್ಲರ ಒಮ್ಮತದಲ್ಲಿ ಮಾನ್ಯ ಖರ್ಗೆ ಅವ್ರನ್ನ ಸಂಚಾಲಕರಾಗಿ ಮಾಡುವಂಥದ್ದು. ಆಮೇಲೆ ಚರ್ಚೆ ಮಾಡಿದರು ಎಷ್ಟು ಸೀಟ್ಗಳು ನಿಮಗೆ, ನಾವು ಗೆಲ್ಲೋ ಮಾನದಂಡ ನಮ್ಗೆ ಇಷ್ಟೇ ಬೇಕಂತ ನಾವು ಡಿಸೈಡ್ ಮಾಡಲ್ಲ ಅಥವಾ ಡಿಮ್ಯಾಂಡ್ ಮಾಡೋದಲ್ಲ ಅಂತ ಕಾಂಗ್ರೆಸ್ನವರು ಮಾನ್ಯ ಖರ್ಗೆ ಅವರು ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಖರ್ಗೆ ಅವರು ಪ್ರಧಾನಿ ಆಗಲಿ ಅಂತ ಅನ್ನೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಮಾತ್ರ ಮಾತಾಡಲಿಲ್ಲ, ಸೋನಿಯಾ ಗಾಂಧಿ ಅವರು ಮಾತಾಡಲಿಲ್ಲ. ಇದು ಮೈತ್ರಿ 28 ಪಕ್ಷಗಳದ್ದು. ನಾವು ಕಾಂಗ್ರೆಸ್ ಒಬ್ಬರೇ ಇದ್ರೆ ನಾವು ಯಾರು ಬೇಕಾದ್ರೂ ತೀರ್ಮಾನ ಮಾಡ್ಬೋದೇನೋ, ಅದು 28 ಪಕ್ಷಗಳಿದ್ದಾಗ ನಾವು ಆ ರೀತಿ ಟ್ರಾಫಿಕ್ ಬೀಳಬಾರ್ದು, ಆ ರೀತಿ ಚರ್ಚೆ ಮಾಡಬಾರ್ದು. ಅದೇ ಒಕ್ಕೂಟದಲ್ಲಿರುವಂತ ಅಖಿಲೇಶ್ ಯಾದವ್ ಆ ರೀತಿಯಾಗಿ ಯಾಕೆ ಹೇಳಿಲ್ಲ? ಅದೇ ನಾನು ಹೇಳ್ತಾ ಇದ್ದಲ್ಲ, ಅದು ಕಮ್ಯುನಿಕೇಶನ್ ಎಲ್ಲ ರಾಂಗ್ ಆಗಿರ್ಬೋದು. ಯಾಕಂದ್ರೆ ನಾವು ಇನ್ನೂ ಪ್ರಯತ್ನ ಮಾಡಬೇಕಾಗಿತ್ತೇನೋ ಅಥವಾ ಕೈ ಮೀರಿ ಹೋಗ್ತಾ ಇದೇನೋ ಆ ಥರ ಅನ್ಕೊಂಡಿದ್ರೆ 75 ದಿನಗಳು ಆಲ್ಮೋಸ್ಟ್ ಮಾನ್ಯ ಖರ್ಗೆ ಅವರು ಇಲ್ಲ, ಮಾನ್ಯ ಖರ್ಗೆ ಅವರು ಸಂಪೂರ್ಣವಾಗಿ 28 ಪಕ್ಷಗಳ ಜೊತೆನೂ ಸಮನ್ವಯತೆಯನ್ನು ಇಟ್ಕೊಂಡಿದ್ದಾರೆ, ಎಲ್ಲರ ಜೊತೆ ಚರ್ಚೆಗಳು ಮಾಡ್ತಾ ಇದ್ದಾರೆ, ಎಲ್ಲ ಸಂವಾದಗಳು ನಡೀತಾ ಇದ್ದಾವೆ. ಎಲ್ಲೂ ನಮ್ಮ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದ ಯಾವ ರೀತಿಯ ಸಣ್ಣ ಪುಟ್ಟ ಲೋಪನೂ ಕೂಡ ನಾವು, ಯಾಕಂದ್ರೆ ನಾವು ಖರ್ಗೆ ಅವರು ಮಾನ್ಯ ರಾಹುಲ್ ಗಾಂಧಿ ಹೇಳಿದ್ರು ಯಾವ ತ್ಯಾಗಕ್ಕೆ ಬೇಕೋ ಸಿದ್ಧ ಆಗೋಣ, ನಾವು ಈ ಬಾರಿ ಗೆಲ್ಲಬೇಕು, ಇದು ನಮ್ಮ ಹಂಗಿರ್ಬೇಕಾದ್ರೆ ನಿತೀಶ್ ಯಾಕೆ ಆಚೆ ಹೋಗ್ತಾ ಇದ್ದಾರೆ? ನಿತೀಶ್ ಅವರು ಅವ್ರ ವೈಯಕ್ತಿಕ ಕಾರಣ ಏನಿರ್ಬೋದು, ನಮ್ಗಿನ್ನೂ ಮಾಹಿತಿ ಬಂದಿಲ್ಲ. ಅದು ಹೋಗ್ತಾ ಇದ್ದಾರಾ, ಖಂಡಿತ ಹೋಗ್ತಾರಾ, ಅದು ಇಲ್ಲಿವರೆಗೂ ಕನ್ಫರ್ಮೇಷನ್ ನಮಗೆ ಬಂದಿಲ್ಲ. ಇಲ್ಲ JDU ಹೇಳಿಲ್ಲ, ನಮಗೆ ಇಲ್ಲಿ RJD ಕೂಡ ಹೇಳಿಲ್ಲ. ಬಟ್ ಆದರೆ ನಿತೀಶ್ ಅವರು ಅಧಿಕಾರದಲ್ಲಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, 45 ಸೀಟ್ ಇಟ್ಕೊಂಡು ಮುಖ್ಯಮಂತ್ರಿ ಇದ್ದಾರೆ, ಸಂಪೂರ್ಣ ಬಹುಮತ ಅವ್ರಿಗಿದೆ. 79 ಬಂದಿರೋ RJD, ನಾವು 19 ಸೀಟ್ ಇರೋ ಕಾಂಗ್ರೆಸ್ ಎಲ್ಲ ಅವ್ರ ಜೊತೆ ಇದೆ, ಲೆಫ್ಟ್ ಪಕ್ಷಗಳು ಕೂಡ ಅವ್ರ ಜೊತೆ ಇದೆ. ಸೊ ಹಂಗಿರ್ಬೇಕಾದ್ರೆ ಅವ್ರಿಗೆ ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ, ಯಾವ ರೀತಿಯ ಒತ್ತಡ ಇದೆ, ಏನಿದೆ ಅಥವಾ ಏನು ಆಮಿಷಗಳಿದೆ ನಮ್ಗೆ ಗೊತ್ತಿಲ್ಲ, ಇಲ್ಲಿವರೆಗೂ ಏನಾಗ್ತದೆ ಅಂತ ಗೊತ್ತಿಲ್ಲ. ಆ ಮಾಹಿತಿ ನಮ್ಗೆ ಬಂದವರೆಗೂ ನಾವು ಅನ್ಕೊಂತೀವಿ ಅವ್ರು ನಮ್ಮ ಜೊತೆ ಇದ್ದಾರೆ ಇಲ್ಲಿವರೆಗೂ. ಯಾಕಂದ್ರೆ ಈ INDA ಅಧಿಪತ್ಯ ಸಾಧಿಸೋಕೆ ಖಂಡಿತ ಇಲ್ಲ, ಇಂಡಿಯಾ ಮೈತ್ರಿಕೂಟ ಕೇಳಬೇಕು ಅಂತ ಏನು ಹೇಳ್ತಾ ಇಲ್ಲ ಇದರಲ್ಲಿ. ಇಲ್ಲ ನೋಡಿ, ಇಂಡಿಯಾ ಮೈತ್ರಿಕೂಟ ಆಗ್ಲಿಕ್ಕೆ ಮೂಲ ಕಾರಣ ಅವರೇ ಇದ್ದಾರೆ, ಆಕ್ಚುಲಿ ಡಾಕ್ಟರ್ ದಿನೇಶ್ ಅವರೇ, ಈ ಅಧಿಪತ್ಯ ಸಾಧಿಸೋದು ಮತ್ತೆ ಪ್ರಾಬಲ್ಯವನ್ನ ಮೆರೆಯೋದು ಆಮ್ ಆದ್ಮಿಗೂ ಪಕ್ಷಕ್ಕೂ ಹಾಗೆ ಅನಿಸುತ್ತಾ? ಇಲ್ಲ, ಆ ಥರ ಏನು ಅನಿಸಿಲ್ಲ. ಇಲ್ಲಿನ ವ್ಯವಸ್ಥೆ ಇವತ್ತೇನು ಧಾರ್ಮಿಕ ರಾಷ್ಟ್ರೀಯತೆ ಇದೆ ಅದನ್ನು ಮತ್ತೆ ಜಾತ್ಯತೀತ ರಾಷ್ಟ್ರೀಯತೆಗೆ ತರಬೇಕು ಅನ್ನೋದಷ್ಟೇ ನಮ್ಮ ಯತ್ನ. ಮತ್ತು ಸಂವಿಧಾನಾತ್ಮಕವಾದ ಏನು ಇವತ್ತು ಸಂವಿಧಾನ ಹರಣದ ಪರಿಸ್ಥಿತಿ ನಡೀತಾ ಇದೆ. ಎಕ್ಸಾಂಪಲ್ಗೆ ನಿಮಗೆ ದೆಹಲಿಯಲ್ಲಿ ಸುಗ್ರೀವಾಜ್ಞೆ ತಂದು ಒಬ್ಬ ಮುಖ್ಯಮಂತ್ರಿ ಪವರ್ನ ಕಿತ್ಕೊಳ್ಳೋದಾಗಿರ್ಬೋದು, ಇಡಿನ ದುರ್ಬಳಕೆ ಮಾಡ್ಕೊಂಡಿರ್ಬೋದು, ಇವೆಲ್ಲ ವ್ಯವಸ್ಥೆಗಳಿಗೆ ಒಂದು ಪುಲಿ ಸ್ಟಾಪ್ ಹಾಕೋದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇರೋದು. ನಿಮಗೆ ಗೊತ್ತು, ನಾವು ಆಲ್ರೆಡಿ ನಾವು ಹಿಂದೆ ಕಾಂಗ್ರೆಸ್ ವಿರುದ್ಧವಾಗೇ ಹೋರಾಡ್ಕೊಂಡು ಬಂದು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ನಾವು. ಇದು ನಮ್ಮ ಒಂದು ಮೊದಲಿಂದ ಬಂದ ಹೋರಾಟ. ಬಟ್ ಇವತ್ತಿನ ಪರಿಸ್ಥಿತಿ ಏನಿದೆ ಅಂದರೆ, ನಾವು ಸಂವಿಧಾನಾತ್ಮಕವಾದ ದೇಶ ಸೃಷ್ಟಿಸೋಣ, ಈ ಧಾರ್ಮಿಕ ರಾಷ್ಟ್ರೀಯತೆನ ಕಿತ್ತು ಬಿಸಾಕೋಣ, ಫಸ್ಟು ನಾವು ಜಾತ್ಯತೀತ ರಾಷ್ಟ್ರವಾಗಿ ಬೆಳೆಯೋಣ, ಪ್ರತಿಯೊಬ್ಬರಿಗೂ ಒಂದು ಮೂಲಭೂತ ಸೌಕರ್ಯಗಳು ಸಿಕ್ಕಲಿ. ಇವತ್ತೇನಾಗ್ತಾಯಿದೆ, ಇವತ್ತು ನೀವೇ ನೋಡಿ, ಕರ್ನಾಟಕಕ್ಕೆ ನಮಗೆ ಎಷ್ಟೊಂದು ಲಾಸ್ ಆಗ್ತಾಯಿದೆ, ಫೈನಾನ್ಷಿಯಲ್ ಲಾಸು. ನಾವು ಎಷ್ಟೊಂದು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ, ಸೆಕೆಂಡ್ ಲಾರ್ಜೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಟು ದ ಸೆಂಟ್ರಲ್ ಗೌರ್ಮೆಂಟು. ಬಟ್ ನಮಗೆ ರಿಟರ್ನ್ ಸಿಗಬೇಕಾದ್ರೆ ತುಂಬ ಮೋಸ ನಡೀತಾ ಇದೆ. ಇವತ್ತು ಮಮತಾ ಬ್ಯಾನರ್ಜಿ ಕೂಡ ಅಲ್ಲೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಇನ್ನು 7 ದಿವಸ ಕಂಟಿನ್ಯೂಸ್ ಸ್ಟ್ರೈಕ್ ಮಾಡೋಕ್ಕೆ ಹೊರಟಿದ್ದಾರೆ. ಯಾಕಂದರೆ ಈ ರಾಜ್ಯಗಳು ಎಲ್ಲಿ ಅವರ BJP ಆಡಳಿತ ಇಲ್ಲ ಅಲ್ಲಿಗಳಿಗೆಲ್ಲ ಅಲ್ಲಿ ದುಡ್ಡುಗಳನ್ನೆಲ್ಲ ತೊಗೊಂಡೋಗಿ ಅವ್ರಿಗೆ ಕೊಡೋವಂಥ ನೈತಿಕತೆ ಏನು ನಮ್ಮ ಈ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಹಣನ ಡಿಸ್ಟ್ರಿಬ್ಯೂಟ್ ಮಾಡೋದೇನಿದೆ ಇನ್ನೊಂದು ಸಬ್ಜೆಕ್ಟಿಗೆ ಬರ್ತೀನಿ, ಅದನ್ನೆಲ್ಲ ಮೋಸ ಡಿಸ್ಟ್ರಿಬ್ಯೂಷನ್ ಸಬ್ಜೆಕ್ಟ್ ಇನ್ನೊಂದು ಬರ್ತೀನಿ. ನೀವು ಹೇಳ್ತಾ ಇದ್ದು ಜಾತ್ಯತೀತದ ಆಧಾರದ ಮೇಲೆ ಬರಬೇಕು ಅಂತ ಹೇಳ್ತಾ ಇದ್ದೀರಲ್ವಾ? ಜಾತ್ಯತೀತ ರಾಷ್ಟ್ರ ಆಗ್ಬೇಕು, ಇದು ಜಾತ್ಯತೀತ ಅನ್ನೋದ್ರ ಮೇಲೆ ನಾವು ತರಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಹೀಗಿದ್ದ ಸಂದರ್ಭದಲ್ಲಿ ಒಡಕುಗಳು ಯಾಕೆ ಬರ್ತಾ ಇದೆ ಅಂತ? ಇವು ಒಡಕುಗಳು ಯಾಕೆ ಬರುತ್ತೆ ಅಂದ್ರೆ, ಎಲ್ಲರಲ್ಲೂ ಈಗ ಮುನಿಸ್ತಾಪಗಳು ಇದ್ದೇ ಇರ್ತದೆ. ಯಾಕಂದ್ರೆ ಈಗ ಸೀಟ್ ಶೇರ್ ಅವಾಗಲೇ ನಟರಾಜ್ ಗೌಡ್ರು ಹೇಳ್ತಾ ಇದ್ರು ನಾವು ಈಗ ಒಗ್ಗೂಡ್ತಾ ಇದೀವಿ ಅಂತೇಳಿ, ಇನ್ನು ಉಳಿದಿದ್ದು 75 ದಿನಗಳು. ಹೌದು,
ಈ 70 ಇನ್ನೂ ಒಗ್ಗೂಡ್ತಾನೆ ಇದ್ದೀರಾ. ಇನ್ನು ನೀವು ಈಗ ಇಲ್ಲೇ ಆದ್ರೂ ಈಗ ನೀವು ನೋಡಿ ಬಿಜೆಪಿ ಏನ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದೀರಾ ಇಲ್ವಲ್ಲ? ಕ್ಯಾಂಡಿಡೇಟ್ ಅನೌನ್ಸ್ಮೆಂಟ್ ಬೇರೆ, ಮತ್ತೆ ನಾವ್ ಹೇಳೋದು ಕ್ಯಾಂಡಿಡೇಟ್ ಅನೌನ್ಸ್ಮೆಂಟ್ ಬೇರೆ, ಕ್ಯಾಂಡಿಡೇಟ್ ಅನೌನ್ಸ್ಮೆಂಟ್ ಡಿಫರೆಂಟ್. ಸಾಕಷ್ಟು- ನಾನು ಹೇಳ್ತಾ ಇರೋದು, ನೀವು ಜಾತ್ಯತೀತ ರಾಷ್ಟ್ರವನ್ನ ಕಟ್ಟಬೇಕು, ನಾವು ಅದಕ್ಕೆ ಒಂದಾಗ್ತಾ ಇದೀವಿ ಅಂತಂದಾಗ ಒಂದಾಗುವಂತ ಮನಸ್ಥಿತಿ ಪಕ್ಷಗಳಲ್ಲಿ ಕಾಣಿಸ್ತಾ ಇಲ್ಲ ಅಂತ ನಾನು ಹೇಳೋದು. ಪಕ್ಷಗಳಲ್ಲಿ ಇದೆ ಸರ್, ಎಲ್ಲರಲ್ಲೂ ಇದೆ. ಎಲ್ಲಿ ಮಮತಾ ಬ್ಯಾನರ್ಜಿ ಅವರು ಇನ್ನೊಂದು ಲೈನ್ ಹೋಗ್ತಾರೆ, ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಇನ್ನೊಂದು line ಅಲ್ಲಿ ಹೋಗ್ತಾರೆ, ನಿತೀಶ್ ಒಬ್ಬೊಬ್ಬ ಕುಮಾರ್ ಅವರು ಇನ್ನೊಂದು line ವ್ಯಕ್ತಿಗಳಿಂದ ಹೋಗ್ತಾರೆ, ಅಖಿಲೇಶ್ ಯಾದವ್ ಸರ್ ಇನ್ನೊಂದು ಅಲ್ಲಿ ಕಡೆ ಹೋಗ್ತಾರೆ. ಒಂದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಈಗ ಅಲ್ಲಿ ಏನಾಗ್ತಾ ಇದೆ, ಅಧೀರ್ ರಂಜನ್ ಚೌಧರಿ ಅವರು ಕೊಟ್ಟ ಒಂದು ಹೇಳಿಕೆ ಇರ್ಬೋದು ಪಶ್ಚಿಮ ಬಂಗಾಳದಲ್ಲಿ, ಕೆಲವು ಸಂದರ್ಭದಲ್ಲಿ ಈ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಡೈವರ್ಸ್ ಗಳಾಗ್ತವೆ. ಕರೆಕ್ಟ್, ತುಂಬಾ ಈ ಹೇಳಿಕೆಗಳಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಲ್ಲಿ ಡೈವರ್ಸ್ ಆಗೋದು. ಈ ಹೇಳಿಕೆಗಳಿಂದ ಈ ಎಲ್ಲ ಪ್ರಾಬ್ಲಮ್ಗಳು ಬಂದಿದೆ. ಮುಂದಿನ ದಿನಗಳಲ್ಲಿ ಇವೆಲ್ಲ ಸಾಲ್ವ್ ಆಗುತ್ತೆ. ಅದನ್ನ ನೀವು Election ನೋಡ್ತೀರಾ, ಮುಗ್ದ್ಮೇಲೆ election ಎಲೆಕ್ಷನ್ ಮುಂಚೆನೆ ಇವಾಗಲೇ ಸಾಲ್ವ್ ಆಗುತ್ತೆ. ಅರುಣ್, ಈಗ ಧಾರ್ಮಿಕ ರಾಷ್ಟ್ರೀಯತೆಯಿಂದ ಜಾತ್ಯತೀತ ರಾಷ್ಟ್ರೀಯತೆಯನ್ನ ತರಬೇಕು ಅನ್ನೋದು ಇಂಡಿಯಾ ಒಕ್ಕೂಟದ ನಟರಾಜ್ ಗೌಡ್ರದ್ದು ಸಮ್ಮತ ಇದೆ ಅನ್ಕೋತೀನಿ. ಅಷ್ಟೇ, ಇರೋದೇ ಜಾತ್ಯತೀತ ರಾಷ್ಟ್ರೀಯತೆನೇ ಇರೋದು. ಅಲ್ಲ, ಈಗ 1947 ಇಂದ ಹಂಗೆ ಇದೆ. ಈಗ ಅವರ ಅಸ್ತಿತ್ವಕ್ಕೆ ಧಕ್ಕೆ ಬಂದಿರೋದೇ ಸಾರಿ, ಒನ್ಸ್ ಇಂಟರಪ್ಟ್ ಆಗ್ತೀನಿ. 1947 ಇಂದ ಇಲ್ಲ, 1976 ಎಮರ್ಜೆನ್ಸಿ ಆದ್ಮೇಲೆ ಬಂದಿಲ್ಲ. ಸೆಕ್ಯುಲರ್ ಗವರ್ಮೆಂಟ್ ನಾನು ಕರೆಕ್ಷನ್ ಮಾಡಬೇಕು. ಇದರಲ್ಲಿ 1947 ಇಂದ ಜಾತ್ಯತೀತತೆ ಇಲ್ಲ. ಅಮೆಂಡ್ ಆಗಿರೋದಲ್ಲ, ಆದ್ರೂ ಕೂಡ ನಮ್ಮ ಇಲ್ಲ, ಇಲ್ಲ. ಸರ್ಕಾರ ಸರ್, ಈ ದೇಶ ಗೌಡ್ರೆ, ಈ ದೇಶ ಇಬ್ಬಾಗ ಆಗಿದೆ, ಹಿಂದೂ ಮುಸ್ಲಿಂ ಅನ್ನೋದ್ರ ಮೇಲೆ ಇಬ್ಬಾಗ ಆಗಿದೆ. ನೀವು 76 ಈಗ ಟೂ ನೇಷನ್ ರಿಲಿಜನ್ ಬೇಸ್ಡ್ ಕಂಟ್ರಿ ಪಾಕಿಸ್ತಾನ ಏನಾಗಿದೆ ಗೊತ್ತಲ್ಲ ನಿಮಗೆ? ಮತ್ತೆ ಹೇಳೋದು, ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಇದ್ದಾಗ ಒಂದೇ ತೆರವಾಗಿ ನೋಡಿದ್ದಿದ್ರೆ ತುಷ್ಟೀಕರಣ ಬರ್ತಿರ್ಲಿಲ್ಲ. ತುಷ್ಟೀಕರಣ ಬಾರದೇ ಇದ್ದಿದ್ರೆ 76 ಅಲ್ಲಿ ಸೆಕ್ಯುಲರ್ ಅನ್ನುವ ಪದವನ್ನ ಸಂವಿಧಾನದಲ್ಲಿ ಸೇರಿಸಬೇಕಾದ ಅನಿವಾರ್ಯತೆ ಬರ್ತಿರ್ಲಿಲ್ಲ. ಮೂರನೇದು, ಒಂದು ದೇಶದ ಧಾರ್ಮಿಕ ಸಾಂಸ್ಕೃತಿಕ ಐಡೆಂಟಿಟಿಯನ್ನ ಡಿನೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನೀವು ಮತ್ತೆ ಸಾಬೀತಾಗಿರ್ತಕ್ಕಂಥ ಇಂಥ ವಿಚಾರಗಳು, ಧಾರ್ಮಿಕ ವಿಚಾರಗಳೂ ಕೂಡ ಚುನಾವಣೆಗಳಲ್ಲಿ ಒಂದು ರಾಷ್ಟ್ರೀಯ ಮಾನಸಿಕತೆಯನ್ನ, ಅಂದ್ರೆ ಅವರ ಅಸ್ತಿತ್ವ, ಅವರ ಆಸ್ಮಿತೆ ಅದು ಕೂಡ ಆಗಿದೆ ಅನ್ನೋದನ್ನ ನೀವು ಒಪ್ಪದಲ್ಲೇ ಇರ್ತಕ್ಕಂಥದ್ದೇ ಇವಾಗ ಇರ್ತಕ್ಕಂಥ ದೊಡ್ಡ ಸವಾಲು ನಿಮಗೆ. ಇದನ್ನ ನಾನು ಮತ್ತೆ ರಿಪೀಟ್ ಮಾಡಲ್ಲ. ಹಿರಿಯರಾದಂಥ ಎ.ಕೆ. ಆಂಟೋನಿ ಅವರು ಚುನಾವಣಾ ಸೋಲಿನ ಪರಾಮರ್ಶೆ ಮಾಡುವಾಗ ಹಿಂದೂ ಮತದಾರರ ಮನಸ್ಸುಗಳನ್ನು ಗೆಲ್ಲಬೇಕಾದ ಅವಶ್ಯಕತೆ ಇದೆ ಎನ್ನುವಂಥ ಕಿವಿ ಮಾತನ್ನ ಮಾರ್ಗದರ್ಶನ ಕಾಂಗ್ರೆಸ್ ಕೇಳಿದ್ದಾರೆ. ಅವರೊಬ್ಬ ಅಲ್ಪಸಂಖ್ಯಾತ ನಾಯಕರಾದರೂ ಕೂಡ. ಸೊ ಇಷ್ಟಕ್ಕೆ ಬಿಡ್ತೀನಿ, ಅದು ನಿಮ್ಮಿಷ್ಟ. ಆದರೆ ಸಾಂವಿಧಾನಿಕವಾದ ವಿಚಾರವನ್ನು ದಿನೇಶ್ ಹೇಳ್ತಾ ಇದ್ರು, ಹಾಗೆ ಆರ್ಥಿಕ ಒಂದು ವಿಚಾರವನ್ನು ಹೇಳ್ತಿದ್ರು. ಮೋದಿ ಸರ್ಕಾರದಲ್ಲಿ ನಮ್ಮ ಹತ್ರ ಎಲ್ಲದಕ್ಕೂ ಅಂಕಿಅಂಶಗಳನ್ನ ಕೊಡ್ತೀವಿ. ಆರ್ಥಿಕ ವಿಚಾರಕ್ಕೆ ಅವ್ರು ಹೇಳಿದ್ರು ಜಿಎಸ್ಟಿ ನಿರ್ಧಾರ ಇಡೀ ದೇಶದಲ್ಲಾಗತ್ತೆ, ಪ್ರತಿ ರಾಜ್ಯ ಇನ್ವಾಲ್ವ್ ಆಗುತ್ತೆ. ಅಭಿವೃದ್ಧಿಯ ರಿಪೋರ್ಟ್ ಕಾರ್ಡ್ ನಿಮ್ ಮುಂದೆ ಇರೋದ್ರಿಂದ 4 ಪಟ್ಟು ರಾಜ್ಯ ಅಭಿವೃದ್ಧಿ ಆಗಿದೆ, ಅನ್ಯಾಯ ಮತ್ತು ಮೋಸ ಒಂದು ವಿರಾಮ ತಗೊಳ್ತೀನಿ, ವಾಪಸ್ ಬರ್ತೀನಿ. ಈ ಅಖಿಲೇಶ್ ಯಾದವ್ ಅವರ ಹೇಳಿಕೆಯನ್ನ ಈಗ 3 ಪಕ್ಷಗಳು ಹೇಳಿರುವಂಥ ವಿಚಾರಕ್ಕೆ ನಾನು ಶಂಕರ್ ಶೆಟ್ಟಿ ಅವರ ಹತ್ರ ವಿಶ್ಲೇಷಣೆ ತೆಗೆದುಕೊಳ್ತೀನಿ. ಯಾಕೆ ಈ ಮಾತುಗಳು ಬರ್ತಾ ಇದೆ?